ನಮಸ್ಕಾರ 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 ಕನ್ನಡಿಗರೇ. ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ದಿಂದ ಪ್ರಸ್ತುತಿ ಆಗ್ತಾ ಇರೋ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಗುರುರಾಜ್. ಈಗ ನೇರವಾಗಿ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇದೇ ದಿನಾಂಕ 21ರಿಂದ 24ರವರೆಗೆ ರೈತರ ಜಾತ್ರೆ, ಕೃಷಿಕರ ಜಾತ್ರೆ ನಡೀತಾ ಇದೆ. ಕೃಷಿಕರ ಹಬ್ಬ ಅನ್ಬಹುದು, ರೈತರ ಹಬ್ಬ ಅನ್ಬಹುದು, ನೇಗಿಲ ಯೋಗಿಗಳ ಹಬ್ಬ ಅನ್ಬಹುದು. ನೀವು ಎಲ್ಲ ಜಾತ್ರೆಗೆ ಹೋಗಿರ್ತೀರಿ, ಆದ್ರೆ ಈ ಜಾತ್ರೆ ಮಾತ್ರ ತಪ್ಪಿಸಬಾರ್ದು. ಯಾವುದೇ ಕಾರಣಕ್ಕೂ ನಿಮ್ಮ ಕುಟುಂಬ ಸಮೇತ ಬರಲೇಬೇಕು. ನಿಮ್ಮ ಮಕ್ಕಳ ಅನುಕೂಲಕ್ಕಾಗಿಯೇ, ಕೃಷಿಯ ಅನುಕೂಲಕ್ಕಾಗಿಯೇ, ರೈತರ ಅನುಕೂಲಕ್ಕಾಗಿಯೇ ಈ ಜಾತ್ರೆಯನ್ನು ಏರ್ಪಡಿಸಲಾಗಿದೆ. ಈ ಬಾರಿಯ ವಿಶೇಷ ಜಾತ್ರೆಯ, ಕೃಷಿಕರ ಹಬ್ಬದ ಈ ಬಾರಿಯ ವಿಶೇಷ ಏನಪ್ಪ ಕೇಳ್ರಿ. ಯಾಕಂದ್ರೆ ಇದು ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ಹೆಮ್ಮೆಯ ವಿಷಯ. ಧಾರವಾಡದ ಕೃಷಿಕ ವಿಶ್ವವಿದ್ಯಾಲಯ ಏನಿದೆ ಅದು ಲಿಮ್ಕಾ, ನಿಮ್ಗೆ ಗೊತ್ತಿರಬೇಕು, ಲಿಮ್ಕಾ ರೆಕಾರ್ಡ್ ಆಫ್ ಬುಕ್, ಅದರಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಹೊರಡ್ತಾ ಇದೆ. ಇದಕ್ಕೆಲ್ಲ ನಿಮ್ಮ ಸಾಥ್ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನೀವು ಎಷ್ಟು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಈ ಜಾತ್ರೆಗೆ ಬರ್ತೀರೋ ಅಷ್ಟು ಬೇಗನೆ ಲಿಮ್ಕಾ ರೆಕಾರ್ಡ್ ಆಫ್ ಬುಕ್ ನಲ್ಲಿ ನಿಮ್ಮ ಕರ್ನಾಟಕದ ಹೆಮ್ಮೆಯ ಕೃಷಿ ವಿಶ್ವವಿದ್ಯಾಲಯ ಸಾಧನೆ ಮಾಡಲಿದೆ. ಬನ್ನಿ, ಹಾಗಾದ್ರೆ ಏನಪ್ಪ ಇದು ಚಿತ್ರವಾದರೂ ಸತ್ಯ. ನೋಡಿ, ಪ್ರತಿ ವರ್ಷ ಈ ಕೃಷಿ ವಿಶ್ವವಿದ್ಯಾಲಯ ಜಾತ್ರೆಗೆ 14ರಿಂದ 15 ಲಕ್ಷ ಜನ ಸಂದರ್ಶನ ಭೇಟಿ ಕೊಡ್ತಾ ಇದ್ರು. ಈ ಬಾರಿ ಕನಿಷ್ಠ 16ರಿಂದ 17 ಲಕ್ಷ ಬರುವ ನಿರೀಕ್ಷೆ ಇದೆ. ಆಧಾರ ಬೇಕಲ್ಲ ಪ್ರತಿಯೊಂದಕ್ಕೂ. ಸುಮ್ಮನೆ ಲಿಮ್ಕಾ ಬುಕ್ ರೆಕಾರ್ಡ್ ಆಗೋದಿಲ್ಲ, ವರ್ಲ್ಡ್ ರೆಕಾರ್ಡ್ ಆಗೋದಿಲ್ಲ, ಆಧಾರ ಬೇಕಾಗುತ್ತೆ. ಆಧಾರ ಹಾಗಾದ್ರೆ ಏನಪ್ಪ, ಇದಕ್ಕೆ ಕ್ಯೂ ಆರ್ ಕೋಡ್, ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು CC ಕ್ಯಾಮ್ರಾ. ಎಷ್ಟು ಹೆಚ್ಚು ಜನಸಂಖ್ಯೆಯಲ್ಲಿ ನೀವು ಬರ್ತೀರೋ ಅಷ್ಟು ಬೇಗನೆ ನಮ್ಮ ಹೆಮ್ಮೆಯ ಧಾರವಾಡ ಗಂಡು ಮೆಟ್ಟಿನ ನಾಡಾದ ಈ ಕೃಷಿ ವಿಶ್ವವಿದ್ಯಾಲಯ, ಕರ್ನಾಟಕದ ಹೆಮ್ಮೆ ಗರಿಯಾಗಿರುವ ಈ ಲಿಮ್ಕಾ ರೆಕಾರ್ಡ್ ಆಫ್ ಬುಕ್ ನಲ್ಲಿ ಸೇರಲು ನೀವು ಬರಲೇಬೇಕು. ರೈತರ ಅನುಕೂಲಕ್ಕಾಗಿಯೇ ಇದೆ. ನೋಡಿ, ರೈತರು, ನನ್ನ ಅನಿಸಿಮಟ್ಟಿಗೆ ರೈತರೇ ನಮ್ಮ ದೇಶಕ್ಕೆ ದೇವರು. ಈ ರೈತರನ್ನ ಪೂಜೆ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಏನ್ ಸಿಗೋದಿಲ್ಲ. ತಂದೆ ತಾಯಿನ ಪೂಜೆ ಮಾಡಬೇಕು, ನಂತರ ರೈತರನ್ನ ಪೂಜೆ ಮಾಡಬೇಕು, ನಂತರ ಉಳಿದವ್ರನ್ನ ಪೂಜೆ ಮಾಡಿ, ನಾವೇನ್ ಬೇಡ ಅನ್ನೋದಿಲ್ಲ. ಆದ್ರೆ ಈ ಬಾರಿ ದಯವಿಟ್ಟು ಬನ್ನಿ. QR ಕೋಡ್ ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಮೂದಿಸಿ, CC ಕ್ಯಾಮ್ರಾದಲ್ಲಿ ನಿಮ್ಮ ಈ ಬರೋ ಸಂದರ್ಶಕರ ಒಂದು ರಿಜಿಸ್ಟ್ರೇಷನ್ ಆಗತ್ತೆ. ದಯವಿಟ್ಟು ಇದ್ರ ಬಗ್ಗೆನೇ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಏರ್ಪಡಿಸಿತ್ತು. ಹಾಗಾದ್ರೆ ಬನ್ನಿ, ನಮ್ಮ ಜೊತೆ ಕುಲಸಚಿವರಾದ ಪಾಟೀಲ್ ರವರು ಮಾತಾಡ್ತಾ ಇದ್ದಾರೆ. ಅವರು ಈ ಬಾರಿ ಕೃಷಿಕರ ಹಬ್ಬದ ವಿಶೇಷತೆ ಏನೇನು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ, ನೇರವಾಗಿ ನಾನು ಕರ್ಕೊಂಡು ಹೋಗ್ತೀನಿ. 2024ರ ಕೃಷಿ ಮೇಳ ಇದೇ ತಿಂಗಳ 21ರಿಂದ 24ರವರೆಗೆ ನಡೀತಾ ಇರುವುದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಸೊ ಅದರ ನಿಮಿತ್ತ ಇವತ್ತು ನಾವು ಪತ್ರಿಕಾಗೋಷ್ಠಿಯ ಸಮೂಹ ಮಾಧ್ಯಮ ಕೂಟವನ್ನು ಏರ್ಪಡಿಸಿದ್ದೇವೆ. ಅದಕ್ಕಾಗಿ ಎಲ್ಲ ಮಾಧ್ಯಮ ಕೂಟದ ಮಿತ್ರರಿಗೆ, ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಈ ಮೂಲಕ ಸ್ವಾಗತವನ್ನು ಕೋರ್ತಾ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಈ ವರ್ಷದ ಕೃಷಿ ಮೇಳದ ಬಗ್ಗೆ ರೂಪರೇಷೆಗಳನ್ನು ದಯವಿಟ್ಟು ಮೊದಲು ನೋಡ್ಕೊಳ್ಳೋಣ. ಈ ವರ್ಷದ ಕೃಷಿ ಮೇಳ, ಇದರ ಬ್ರೋಚರು ತಮ್ಮೆಲ್ಲರಿಗೂ ಸರ್ಕ್ಯುಲೇಟ್ ಆಗಿದೆ. ಆಮಂತ್ರಣ ಪತ್ರಿಕೆ, ಇದು ಬ್ರೋಚರ್ ಆಗಿದೆ. ಆಮಂತ್ರಣ ಪತ್ರಿಕೆ, ಇನ್ವಿಟೇಷನ್ ಕಾರ್ಡು, ಅತಿಥಿಗಳ ಇದ್ದಿದ್ದು ನಾವು ತಯಾರಾಗಿದೆ ಆಲ್ರೆಡಿ. ವಿವಿಧ ಇದನ್ನ ಡೀಟೇಲ್ ಆಗಿ ಮುಂದೆ ಬರ್ತೇವೆ. ನೆಕ್ಸ್ಟ್, ಇದು ಕೃಷಿ ಮೇಳದ 2ನೇ ದಿವಸ ಉದ್ಘಾಟನೆಗೊಳ್ಳಲಿರುವ ಆಮಂತ್ರಣ ಪತ್ರಿಕೆ. ಈ ಕೃಷಿ ಮೇಳದ ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಶ್ರೀಯುತ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ DK ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ. ಶ್ರೀಯುತ ಬಸವರಾಜ ಹೊರಟ್ಟಿ ಅವರು, ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳು, ಹಾಗೂ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಶ್ರೀಯುತ ಸಲೀಂ ಅಹಮದ್ ಅವರು, ಶ್ರೀಯುತ ಸಂತೋಷ್ ಲಾಡ್ ಅವರು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇದೇ ರೀತಿಯಾಗಿ ಗೌರವ ಅತಿಥಿಗಳಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವ ಎಲ್ಲ 7 ಜಿಲ್ಲೆಯಲ್ಲಿ ಮಂತ್ರಿಗಳು ಬರ್ತಾ ಇದ್ದಾರೆ. ಮತ್ತು ನಮ್ಮ
ಕೃಷಿ ಸಚಿವರಾದ ಸನ್ಮಾನ್ಯ ಶ್ರೀ ಚಲುವರ ಸ್ವಾಮಿಯವರು ಆಗಮಿಸಿ ಏನು ಕೆಲವೊಂದು ಪ್ರಕಟಣೆಗಳ ಬಿಡುಗಡೆಯನ್ನ ಮಾಡಲಿದ್ದಾರೆ. ನಮ್ಮ ಈ ವರ್ಷದ ಕೃಷಿ ಮೇಳದ ಘೋಷವಾಕ್ಯ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು. ತಮಗೆಲ್ಲ ಗೊತ್ತಿದ್ದಂಗೆ ಹವಾಮಾನ ವೈಪರೀತ್ಯ ಆಗ್ತಾ ಇದೆ. ಹೋದ ವರ್ಷ ಬರಗಾಲ ಇತ್ತು, ಈ ವರ್ಷನೂ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ. ಈ ಥರ ಒಂದು ಹವಾಮಾನ ವೈಪರೀತ್ಯ ನಿರಂತರವಾಗಿ ನಡೆಯುವುದರಿಂದ ಏನು ನಮ್ಮಲ್ಲಿ ತಾಂತ್ರಿಕತೆಗಳು ಇವೆ, ಆ ತಾಂತ್ರಿಕತೆಗಳನ್ನು ರೈತರಿಗೆ ಹೇಳಿಕೊಡುವುದು ಮತ್ತು ಹೊಸ ತಾಂತ್ರಿಕತೆಗಳ ಬಗ್ಗೆ ಸಂಶೋಧನೆಯನ್ನು ಕೂಡ ನಾವು ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೇವೆ. ಆ ಒಂದು ಘೋಷವಾಕ್ಯದ ಹಿನ್ನೆಲೆಯಲ್ಲಿ ಈ ಕೃಷಿ ಮೇಳವನ್ನು ಏರ್ಪಡಿಸಿದ್ದೇವೆ. ಈ ಕೃಷಿ ಮೇಳದಲ್ಲಿ ಮುಖ್ಯ ಆಕರ್ಷಣೆಗಳು ನಮ್ಮ ಬ್ರೋಚರ್ನಲ್ಲಿ ತಮಗೆ ಈಗಾಗಲೇ ಸರ್ಕ್ಯುಲೇಟ್ ಮಾಡಿದ್ದೇವೆ. ಈ ಒಂದು ಮುಖ್ಯ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಬೆಳೆ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡ್ತೇವೆ. ಸಮಗ್ರ ಬೆಳೆ ನಿರ್ವಹಣೆ, ಜೈವಿಕ ಗೊಬ್ಬರಗಳು ಹಾಗೂ ಕೀಟನಾಶಕಗಳ ಬಗ್ಗೆ ರೈತರಿಗೆ ಮಾಹಿತಿ ಇದೆ. ವಿವಿಧ ಬೆಳೆಗಳ ತಾಂತ್ರಿಕತೆಗಳ ಪ್ರಾತ್ಯಕ್ಷಿತೆಗಳು, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಪುನರುಚ್ಚೇತನಗೊಳಿಸುವುದರ ಬಗ್ಗೆ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮತ್ತು ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಬಗ್ಗೆ ಮಾಹಿತಿ ಕೊಡುವುದು. ಆಮೇಲೆ ಹೈಟೆಕ್ ತೋಟಗಾರಿಕೆಯ ಫಲಪುಷ್ಪ ಪ್ರದರ್ಶನ ಹಾಗೂ ಕೀಟ ಪ್ರಪಂಚ, ಇದು 2-3 ವರ್ಷದಿಂದ ಬಹಳಷ್ಟು ಜನಪ್ರಿಯ ಆಗ್ತಾ ಇದೆ. ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಹಾಗೂ ಕಿಸಾನ್ ದ್ರೋಣಗಳ ಬಳಕೆ ಬಗ್ಗೆ ಮಾಹಿತಿ ಇರ್ತದೆ. ಕೃಷಿ ತಂತ್ರಜ್ಞರೊಂದಿಗೆ ಸಮಾಲೋಚನೆ ಅಂದರೆ ಕನ್ಸಲ್ಟೆನ್ಸಿ ಇರ್ತದೆ. ರೈತರ ಆವಿಷ್ಕಾರಗಳು ಮತ್ತು ವಿಶೇಷ ಸಾಧನೆಗೈದ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಇರ್ತದೆ. ರೈತರಿಂದ ರೈತರಿಗೆ ಕಾರ್ಯಕ್ರಮ ಬಹಳಷ್ಟು ಪ್ರಸಿದ್ಧಿಯಾದ ಒಂದು ಕಾರ್ಯಕ್ರಮ ನಮ್ಮ ಈ ಕೃಷಿ ಮೇಳದಲ್ಲಿ. ಕೃಷಿ ಅರಣ್ಯ, ಮೇವಿನ ಬೆಳೆಗಳ ತಾಂತ್ರಿಕತೆಗಳ ಪ್ರಾತ್ಯಕ್ಷಿತೆಗಳು ಕೂಡ ಇರ್ತವೆ. ಪಶು ಸಂಗೋಪನೆ ಹಾಗೂ ಜಾನುವಾರುಗಳ ಪ್ರದರ್ಶನ, ಮೌಲ್ಯವರ್ಧನೆ, ದ್ವಿತೀಯ ಕೃಷಿ ಸಮುದಾಯ ವಿಜ್ಞಾನ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಕೊಡುವುದು ಹಾಗೂ ಕೃಷಿ ಸಮುದಾಯ ಬಾನುಲಿ ಕೇಂದ್ರ ನಮ್ಮ FM 90.8 ಮೆಗಾಹರ್ಟ್ಸ್ದಲ್ಲಿ ಕೃಷಿ ಮಾಹಿತಿಯನ್ನು ಪ್ರಸಾರ ಮಾಡ್ತಾ ಇದೆ, ಅದರ ಬಗ್ಗೆ ಕೂಡ ಮಾಹಿತಿ. ಆಮೇಲೆ ಇಲ್ಲಿವರೆಗೆ ನೋಂದಾಯಿಸಲಾದ ವಸ್ತು ಪ್ರದರ್ಶನ ಮಳಿಗೆಯ ವಿವರ ಈ ಥರ ಇದೆ. ಒಟ್ಟು ಸುಮಾರು ನಾವು 650 ಮಳಿಗೆಗಳನ್ನು ಏರ್ಪಾಡು ಮಾಡಲಿಕ್ಕೆ ತಯಾರಿ ನಡೆಸಿದ್ದೇವೆ. ಅದರಲ್ಲಿ ಈಗಾಗಲೇ 529 ಮಳಿಗೆಗಳು ರಿಜಿಸ್ಟ್ರೇಷನ್ ಆಗಿದ್ದಾವೆ. ಅದರ ವಿವರ ಬೇರೆ ಬೇರೆ ಪರಿಕರಗಳ ಬಗ್ಗೆ ಇದರ ಮೇಲೆ ಹೈಟೆಕ್ ಸ್ಟಾಲ್ಗಳು ಮತ್ತು ಸಾಮಾನ್ಯ ಸ್ಟಾಲ್ಗಳು ಅಂತ ಹೇಳಿ ಬುಕ್ ಆಗಿದ್ದಾವೆ. ಆ ಒಂದು ವಿವರ ಇಲ್ಲಿ ಇದೆ. ತಮಗೂ ಕೂಡ ಅದರ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೃಷಿ ಮೇಳದಲ್ಲಿ ವಿಶೇಷ ಸೌಲಭ್ಯಗಳು ಪ್ರತಿ ಕೃಷಿ ಮೇಳದಲ್ಲಿ ಇರುವಂತೆ ಕೃಷಿ ಮೇಳದ ಆವರಣವನ್ನು ಪೂರ್ತಿ ವಿಮಾ ವ್ಯಾಪ್ತಿಗೆ ಅಳವಡಿಸಲಾಗಿದೆ ಮತ್ತು ಸನ್ನದ್ಧ ಸ್ಥಿತಿಯಲ್ಲಿ ಅಗ್ನಿಶಾಮಕ ವಾಹನಗಳು ಇರ್ತವೆ. ಮೊಬೈಲ್ ಮತ್ತು ATM ವಾಹನಗಳು ಕೂಡ ಲಭ್ಯವಿರ್ತವೆ. ಕ್ಷೇತ್ರ ಪ್ರಾತ್ಯಕ್ಷಿತೆಗಳಿಗೆ ಭೇಟಿ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ 4 ಬಸ್ಸುಗಳ ವ್ಯವಸ್ಥೆಯನ್ನು ಮೆಣಸಿನಕಾಯಿ ಸರ್ಕಲ್ದಿಂದ ಕ್ಷೇತ್ರಕ್ಕೆ ಹೋಗುವವರೆಗೂ ಅದನ್ನು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದೇವೆ. ಆಮೇಲೆ ಉಚಿತ ವೈದ್ಯಕೀಯ ಸಲಹಾ ಕೇಂದ್ರಗಳು ಎಂಟ್ರೆನ್ಸ್ನಲ್ಲೇ ಇರ್ತದೆ. ಸಾರಿಗೆ ನಿರ್ವಹಣಾ ವ್ಯವಸ್ಥೆ ಹಾಗೂ ಪೊಲೀಸ್ ಸಹಾಯ ಕೇಂದ್ರನೂ ಕೂಡ ಇರ್ತದೆ. ಮೊದಲನೇ ದಿನ ಅಂದರೆ 21/9/2024 ಮುಂಜಾನೆ ಬೀಜ ಮೇಳದ ಉದ್ಘಾಟನೆ. ಯಾಕಂದರೆ ರೈತರು ಹಿಂಗಾರಿಗೆ ಹಂಗಾಮಿಗೆ ಉಪಯೋಗ ಆಗುವಂಥ ಬೆಳೆಗಳ ಕಡ್ಲಿ, ಜೋಳ, ಗೋಧಿ, ಆಮೇಲೆ ಕುಸುಬೆ, ಈ ಎಲ್ಲ ಬೆಳೆಗಳ ಬೀಜಕ್ಕೆ ಖರೀದಿಗಾಗಿ ರೈತರು ಬರ್ತಾ ಇರ್ತಾರೆ. ಅದಕ್ಕಾಗಿ ನಾವು ಮೊದಲನೇ ದಿವಸನ ಬೀಜ ಮೇಳದ ಉದ್ಘಾಟನೆಯನ್ನು ಇಟ್ಕೊಂಡಿದ್ದೇವೆ. ಈ ಬೀಜ ಮೇಳದ ಉದ್ಘಾಟನೆಗೆ ಮಾನ್ಯ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರು ಹಾಗೂ ನಮ್ಮ ಜಿಲ್ಲಾ ಮಂತ್ರಿಗಳಾದ ಶ್ರೀಯುತ ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ. ಅವರು 2ನೇ ದಿವಸ ಕೂಡ ಬರ್ತಾ ಇದ್ದಾರೆ. ಅದನ್ನು ನಾನು ಮತ್ತೆ ಆಗಲೇ 2 ದಿವಸ ಸನ್ಮಾನ್ಯ ಜಿಲ್ಲಾ ಮಂತ್ರಿಗಳು ಆದ ಸಂತೋಷ್ ಲಾಡ್ ಅವರು ಇರ್ತಾರೆ. ಆ ಒಂದು ಕಾರ್ಯಕ್ರಮ ಮುಂಜಾನೆ 10 ನಡೀತದೆ. ಆಮೇಲೆ ಕೃಷಿ ಮೇಳದ ವೇದಿಕೆಯ ಮೇಲೆ ಮಧ್ಯಾಹ್ನ ಆಧುನಿಕ ಕೃಷಿ ತಾಂತ್ರಿಕತೆಗಳ ಅಳವಡಿಕೆಯಲ್ಲಿ ಯುವ ಪೀಳಿಗೆ ಮತ್ತು ನವೋದ್ಯಮಿಗಳ ಪಾತ್ರ. ಯಾಕಂದರೆ ಸ್ಟಾರ್ಟಪ್ಗಳ ಬಗ್ಗೆ ನಾವು ಯುವ ಪೀಳಿಗೆಗೆ ಸಾಕಷ್ಟು ತಿಳಿಸಿ ಹೇಳಬೇಕಾಗಿದೆ. ಯುವ ಜನತೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಮತ್ತು ಪ್ರತಿನಿತ್ಯ ಮಧ್ಯಾಹ್ನ ಸಾಧನೆ ಮಾಡಿದಂಥ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ, ಅದು ಪ್ರಗತಿಪರ ರೈತರ ಅನಿಸಿಕೆಗಳು ಇರ್ತದೆ. ಆಮೇಲೆ ರೈತರ ಬೀಜ ಮೇಳದ ಉದ್ಘಾಟನೆ ಬಗ್ಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಾವು
ಸತತವಾಗಿ ಏನು ಫಲಪುಷ್ಪ ಪ್ರದರ್ಶನ ಮತ್ತು 2-3 ವರ್ಷದಿಂದ ವಿಸ್ಮಯಕಾರಿ ಕೀಟ ಪ್ರದರ್ಶನ ಇವು ಬಹಳಷ್ಟು ಜನಪ್ರಿಯ ಆಗಿದಾವೆ. ಇದನ್ನು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದೆ. ಅಲ್ಲಿನೂ ಕೂಡ ಮೊದಲನೇ ದಿನ ಬೀಜ ಮೇಳ ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ಅತಿಥಿಗಳಿಂದ ಈ ಒಂದು ಫಲಪುಷ್ಪ ಪ್ರದರ್ಶನ ಮತ್ತು ವಿಸ್ಮಯಕಾರಿ ಕೀಟ ಪ್ರಪಂಚದ ಉದ್ಘಾಟನೆಯನ್ನು ಕೂಡ ಅವರೇ ನೆರವೇರಿಸ್ತಾರೆ. ಇನ್ನು 2ನೇ ದಿನ ಕೃಷಿ ಮೇಳದ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸೇರಿ ಎಲ್ಲ ಮಂತ್ರಿಗಳು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಮಧ್ಯಾಹ್ನ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಸಾವಯವ ಹಾಗೂ ನೈಸರ್ಗಿಕ ಕೃಷಿಯ ಪಾತ್ರ ಎನ್ನುವಂಥ ವಿಶೇಷ ಉಪನ್ಯಾಸ ಅಥವಾ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಮತ್ತು ಚರ್ಚೆ ಇರ್ತದೆ. ಮಧ್ಯಾಹ್ನ 3:30ಗೆ ರೈತರಿಗೆ ಕಾರ್ಯಕ್ರಮ 2 ದಿವಸ ಕೃಷಿ ಮೇಳದ ಉದ್ಘಾಟನೆಗೆ ಮಾನ್ಯ ಮಂತ್ರಿಗಳು. ಆಮೇಲೆ 3ನೇ ದಿನ 23ನೇ ತಾರೀಕಿಗೆ ಮುಂಜಾನೆ ಪರಿಕರಗಳ ಸಾಮರ್ಥ್ಯ ಹೆಚ್ಚಿಸಲು ಮತ್ತು ಉತ್ಪನ್ನಗಳ ಮೌಲ್ಯವರ್ಧನೆ ವೃದ್ಧಿಸಲು ದ್ವಿತೀಯ ಕೃಷಿ ಅನ್ನುವಂಥ ಒಂದು ವಿಷಯದ ಮೇಲೆ ಸಂಪನ್ಮೂಲ ವ್ಯಕ್ತಿಗಳು ಏನು ವಿಚಾರ ವಿನಿಮಯ ಮಾಡ್ಕೊಳ್ತಾರೆ ಮತ್ತು ಚರ್ಚೆನೂ ಇರ್ತದೆ. ಮತ್ತು ಹಾಗೆ 2ನೇ ಚರ್ಚೆಯನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಬರ ನಿರ್ವಹಣೆಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮವನ್ನು ಕೂಡ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಚಾರ ವಿನಿಮಯ ಮತ್ತು ಚರ್ಚೆ ಇರ್ತದೆ. ಮಧ್ಯಾಹ್ನ 2:30ಗೆ ಮತ್ತೊಂದು ವಿಷಯದ ಬಗ್ಗೆ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಬೆಳೆ ಪದ್ಧತಿಗಳು ಹಾಗೂ ಕೃಷಿ ತಾಂತ್ರಿಕತೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಮತ್ತು ಚರ್ಚೆ ಇರ್ತದೆ. ಮತ್ತು ಮಧ್ಯಾಹ್ನ 3:30ಗೆ ರೈತರ ಕಾರ್ಯಕ್ರಮ ಪ್ರಗತಿಪರ ರೈತರಿಂದ. 4ನೇ ದಿನ ಮುಂಜಾನೆ ವಿಶೇಷ ಉಪನ್ಯಾಸದಲ್ಲಿ ಎಣ್ಣೆಕಾಳು ಹಾಗೂ ದ್ವಿದಳ ಧಾನ್ಯಗಳ ಉತ್ಪಾದನೆ ಹೆಚ್ಚಿಸಲು ಅಗತ್ಯ ಕೃಷಿ ತಾಂತ್ರಿಕತೆ ಬಗ್ಗೆ. ಯಾಕಂದರೆ ಎಣ್ಣೆಕಾಳು ಮತ್ತು ದ್ವಿದಳ ಧಾನ್ಯದಲ್ಲಿ ಇನ್ನೂ ಹೆಚ್ಚಿನ ಉತ್ಪಾದನೆ ಆಗಬೇಕಾಗಿದೆ. ಅದಕ್ಕೆ ರೈತರಿಗೆ ಅದರ ಬಗ್ಗೆ ಏನು ಎಲ್ಲ ರೀತಿಯ ತಾಂತ್ರಿಕತೆಗಳನ್ನು ಮುಟ್ಟಿಸಲಿಕ್ಕೆ ಇದು ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷವೂ ಕೂಡ ಹಾಕೋತಾ ಬಂದಿದ್ದೇವೆ. ಆಮೇಲೆ ನಾವು ಕನ್ನಡ ಕೃಷಿಗೋಷ್ಠಿ ಶ್ರೀಯುತ ಚನ್ನವೀರ ಕಣಿವೆ ಅವರ ಹೆಸರಿನಲ್ಲಿ ಅತ್ಯುತ್ತಮ ಲೇಖನ ಪ್ರಶಸ್ತಿಯ ಪ್ರದಾನವನ್ನು ಪ್ರತಿ ವರ್ಷ ಮಾಡ್ಕೋತಾ ಬಂದಿದ್ದೇವೆ. ಈ ವರ್ಷ ಸುಮಾರು ಒಂದು 20 ಲೇಖನಗಳು ಆಗಲೇ ಬಂದಿದ್ದೇವೆ. ಅವನ್ನ ಮೌಲ್ಯಮಾಪನ ಮಾಡಲಿಕ್ಕೆ ಒಬ್ಬ ಸಂಪನ್ಮೂಲ ವ್ಯಕ್ತಿಗೆ ಕೊಡ್ತಾ ಇದ್ದೇವೆ. ಆ ಮೌಲ್ಯಮಾಪನ ಆದ ಮೇಲೆ ಅತ್ಯುತ್ತಮ ಲೇಖನ ಪ್ರಶಸ್ತಿಯನ್ನ ನಾವು 24ನೇ ತಾರೀಕಿನಿಂದ ಆ ಮೌಲ್ಯಮಾಪನ ಮಾಡಿದವರು ಆ ಅತ್ಯುತ್ತಮ ಲೇಖನ ಯಾಕೆ ಅನ್ನುವುದನ್ನ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟ ಅವರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ. ಆಮೇಲೆ ಮಧ್ಯಾಹ್ನ 2:30ಗೆ ರೈತರಿಗಾಗಿ ಕಾರ್ಯಕ್ರಮ ಪ್ರಗತಿಪರ ರೈತರಿಂದ ಅನಿಸಿಕೆಗಳು. ಆಮೇಲೆ 4:15ಗೆ ಕೃಷಿ ಮೇಳದ ಸಮಾರೋಪ ಸಮಾರಂಭವನ್ನ ಆಯೋಜನೆ ಮಾಡಿದ್ದೇವೆ. ಇಲ್ಲಿ ಈ ಸಮಾರಂಭಕ್ಕೆ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಆಗಮಿಸುವ ನಿರೀಕ್ಷೆ ಇದೆ. ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಮೊದಲನೇ ದಿವಸ ನಾವು ಇನ್ವೈಟ್ ಮಾಡಿದ್ವಿ. ಕಾರಣಾಂತರ ಅವರಿಗೆ ಬೇರೆ ಕಡೆ ಪ್ರೋಗ್ರಾಮ್ ಇರುವುದರಿಂದ 24ನೇ ತಾರೀಕಿಗೆ ಬರುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದಮೇಲೆ ನಾವು ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ರಾಜ್ಯಪಾಲರ ಬರುವಿಕೆಯನ್ನು ಕನ್ಫರ್ಮ್ ಮಾಡಿ ನಾವು ತಿಳಿಸ್ತೇವೆ. ಸೊ ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳು ಪ್ರತಿ ದಿವಸ ನಾವು ಪ್ರಾಯೋಗಿಕ ತಾಲೂಕುಗಳ ವೀಕ್ಷಣೆ, ತಜ್ಞರಿಂದ ಕೃಷಿ ಸಮಸ್ಯೆಗಳ ಕುರಿತು ವಿಚಾರ ವಿನಿಮಯ, ಕೃಷಿ ಮತ್ತು ವಸ್ತು ಪ್ರದರ್ಶನ ಇರ್ತದೆ, ಫಲಪುಷ್ಪ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರಪಂಚ ಅದರ ಬಗ್ಗೆ, ಆಮೇಲೆ ಸಾವಯವ ಕೃಷಿ ವಸ್ತು ಪ್ರದರ್ಶನ, ಕೃಷಿ ಪರಿಕರಗಳ ಮಾರಾಟ, ಕೃಷಿ ಪ್ರಕಟಣೆಗಳ ಮಾರಾಟ ಇವೆಲ್ಲವೂ ಇರ್ತವೆ. ಆಮೇಲೆ ಈ ವರ್ಷ ವಿನೂತನವಾಗಿ ನಾವು QR ಕೋಡ್ಗಳ ಮುಖಾಂತರ ಬರುವಂಥ ಕೃಷಿ ಮೇಳಕ್ಕೆ ಬರುವಂಥ ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಾವು ಇದೊಂದು ಪ್ರಚಾರ ಮಾಡ್ತಾ ಇದ್ದೇವೆ ಎಲ್ಲ ಗ್ರೂಪ್ಗಳಲ್ಲಿ. ಆಮೇಲೆ ನಮ್ಮ ಪೋಸ್ಟರ್ಗಳ ಮುಖಾಂತರ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಯಾಕಂದರೆ ನಮ್ಮ ಕೃಷಿ ಮೇಳ ಹಿಂದಿನಿಂದ ಪರಂಪರೆಯಾಗಿ ಅದ್ದೂರಿಯಿಂದ ನಡೀತಾ ಬಂದಿದೆ. ಇದನ್ನ ನಾನು ಹೋದ ವರ್ಷ ತಿಳಿಸ್ದಂಗೆ ರೆಕಾರ್ಡ್ ಮಾಡಲಿಕ್ಕೆ ಈ ವರ್ಷ ನಾವು ಲೆಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ. ಯಾಕಂದ್ರೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಮೇಳಕ್ಕೆ ರೈತರು ಮತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಜನಸಾಮಾನ್ಯರು ಬರುವುದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಮಾತ್ರ ಅಂತ ನಾವು ತಿಳ್ಕೊಂಡಿದ್ದೇವೆ. ಇಡೀ ದೇಶದಲ್ಲೇ ಇಷ್ಟೊಂದು ಪ್ರತಿ ವರ್ಷ 4 ದಿನಗಳಲ್ಲಿ ಸುಮಾರು 14ರಿಂದ 16 ಲಕ್ಷ ಜನರು ಸೇರ್ತಾರೆ. ಸೊ ಅದರ ಸಲುವಾಗಿ ಇದು ಸರಿಯಾಗಿ ಸಂಖ್ಯೆ
ಆಗಲಿ, ಗಣನೆಗೆ ಬರಲಿ ಅನ್ನುವಂಥ ದೃಷ್ಟಿಯಿಂದ ನಾವು QR ಕೋಡ್ ಮೂಲಕ ರಿಜಿಸ್ಟ್ರೇಷನ್ ಮತ್ತು ಎಲ್ಲ ಎಂಟ್ರಿ ಗೇಟ್ಗಳ ಮೂಲಕ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಕ್ಯಾಮೆರಾ ಇಟ್ಟು ಕೂಡ ಇದನ್ನ ಸಂಖ್ಯೆಯನ್ನ ಕರೆಕ್ಟಾಗಿ ಅಸೆಸ್ ಮಾಡಲಿಕ್ಕೆ ನಾವು ಈ ವರ್ಷ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇನ್ನು ಕೃಷಿ ಮೇಳದಲ್ಲಿ ಈ ವರ್ಷ ಹೊಸತಾಗಿ ಈ ನವೋದ್ಯಮಿಗಳ ಬಗ್ಗೆ ಒಂದು ಸ್ಟಾರ್ಟ್ಅಪ್ ಪೆವಿಲಿಯನ್ ನಾವು ಏರ್ಪಡಿಸಿದ್ದೇವೆ. ಇದು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಸುಮಾರು 22ರಿಂದ 25 ಸ್ಟಾರ್ಟ್ಅಪ್ ಮಳಿಗೆಗಳು ಇರ್ತವೆ. ಇದು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಂದು RKVY ರಫ್ತಾರ್ ಅಂತ ಯೋಜನೆ ಇದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮೂಲಕ ಏನು ನಮ್ಮ ಇದರಲ್ಲಿ ಮುಂಬೈದಲ್ಲಿ ಇರುವಂತ ಸಿರ್ಕಾಟ್ ಸಂಸ್ಥೆ, ಆಮೇಲೆ ಬೆಂಗಳೂರಿನಲ್ಲಿರುವಂತ ಅದು ನಿವೇದಿ ಸಂಸ್ಥೆ, ಆಮೇಲೆ ಮಹಾರಾಷ್ಟ್ರದಲ್ಲಿ ಅಕೋಲಾ ವಿಶ್ವವಿದ್ಯಾಲಯ, ಹೀಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸೇರಿ ಒಂದು ಅನುದಾನವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆ ಮೂಲಕ ಏನು ಯುವ ಜನತೆಯಿಂದ ನಾವು ಕೆಲವೊಂದು ಏನು ಸ್ಟಾರ್ಟ್ಅಪ್ನ ಅವುಗಳನ್ನ ಕರೆದು ಅವುಗಳನ್ನ ಏನು ಪರಿಶೀಲನೆ ಮಾಡಿ ಅವರಿಗೆ ಸ್ಟಾರ್ಟ್ಅಪ್ ಮುಖಾಂತರ ಅನುದಾನ ಕೊಡ್ತಾ ಇದ್ದೇವೆ. ಅಂತ ಸ್ಟಾರ್ಟ್ಅಪ್ ಅನ್ನ ಈಗಾಗಲೇ ನಾವು 106ಕ್ಕಿಂತ ಹೆಚ್ಚು ಸ್ಟಾರ್ಟ್ಅಪ್ ಗಳನ್ನ ನಾವು ಅನುದಾನ ಕೊಟ್ಟಿದ್ದೇವೆ. ಅಂಥದ್ರಲ್ಲಿ ಆಯ್ದ ಸ್ಟಾರ್ಟ್ಅಪ್ ಗಳನ್ನ ನಾವು ಇಲ್ಲಿ ಕರೆದು ಯುವ ಜನತೆಗೆ ಪ್ರೋತ್ಸಾಹ ಮಾಡಲಿಕ್ಕೆ ಈ ಒಂದು ಹೊಸ ಯೋಜನೆಯನ್ನ ಈ ವರ್ಷ ಹಾಕೊಂಡಿದ್ದೇವೆ. ಇನ್ನು ಪ್ರತಿ ವರ್ಷದಂತೆ ಜಾನುವಾರು ಪ್ರದರ್ಶನ 4 ದಿವಸ ಇರ್ತದೆ. ಮುಧೋಳ ಶ್ವಾನಗಳಾಗಲಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುರಿಗಳು, ಕೋಳಿಗಳು, ಅವುಗಳ ಬಗ್ಗೆ ಪ್ರದರ್ಶನ ಇರ್ತದೆ. ಮತ್ತು ಬೀಜ ಮಾರಾಟ ಪ್ರತಿನಿತ್ಯನೂ ಇರ್ತದೆ. ಮೊದಲನೇ ದಿನ ಉದ್ಘಾಟನೆ ಆದ ನಂತರ ಈಗ ಹಿಂಗಾರು ಹಂಗಾಮಿನಲ್ಲಿ ಬೀಜ ಮಾರಾಟವಾಗುವಂತ ಲಭ್ಯವಿರುವಂತ ಬೀಜದ ಮಾಹಿತಿ ಇದು ಮುಂಗಾರು ಮಾರಾಟ ಆಗಿದ್ದು ಬೀಜದ ಮಾಹಿತಿ. ಇದು ಮುಂದೆ ಏನಿದೆ ಹಿಂಗಾರು ಹಂಗಾಮಿನಲ್ಲಿ ಲಭ್ಯವಿರುವ ಬೀಜಗಳ ಬಗ್ಗೆ, ಹಿಂಗಾರಿ ಜೋಳ, ಗೋಧಿಯಲ್ಲಿ ವಿವಿಧ ತಳಿಗಳು, ಜೋಳದಲ್ಲಿ ಕೂಡ ವಿವಿಧ ತಳಿಗಳು, ಕಡಲೆಯಲ್ಲಿ ಇರುವಂತ ವಿವಿಧ ತಳಿಗಳು ಮತ್ತು ಇರುವಂತ ಬೀಜ ಎಷ್ಟಿದೆ ಅನ್ನೋದ್ರ ಬಗ್ಗೆ, ಕುಶುಬೆಯಲ್ಲಿ, ಉದ್ದಿನಲ್ಲಿ, ಅಲಸಂದಿ, ಶೇಂಗಾ ಮತ್ತು ನವಣೆಯಲ್ಲಿ, ಹೀಗೆ ವಿವಿಧ ತಳಿಗಳಲ್ಲಿ ಎಷ್ಟು ಬೀಜ ನಮ್ಮಲ್ಲಿ ಲಭ್ಯ ಇದೆ ಅನ್ನುವುದಂತ ಒಟ್ಟಾರೆ 2176 ಕ್ವಿಂಟಲ್ ಬೀಜಗಳಿದೆ. ಇದಕ್ಕೆ ರಾಷ್ಟ್ರೀಯ ಬೀಜ ನಿಗಮ, ಕರ್ನಾಟಕ ಬೀಜ ನಿಗಮ, ಆಮೇಲೆ ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ ಮತ್ತು ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮದು ಬೀಜ ಅಲ್ಲದನೆ ಅವರು ಕೂಡ ಬೀಜ ತಂದು ಇಲ್ಲಿ ರೈತರಿಗೋಸ್ಕರ ಮಾರಾಟವನ್ನು ಮಾಡಲಿಕ್ಕೆ ನಾವು ಕೇಳ್ಕೊಂಡಿದ್ದೇವೆ. ಅವರು ಭಾಗವಹಿಸ್ತಾ ಇದ್ದಾರೆ. ಇರುವ ಜೈವಿಕ ಗೊಬ್ಬರಗಳು ಮತ್ತು ಹಾಗೂ ಬೆಳೆ ಪ್ರಚೋದಕಗಳು ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮಲ್ಲಿ ಸಾವಯವ ಸಂಸ್ಥೆಯಿಂದ ಈ ಎಲ್ಲ ಜೈವಿಕ ಗೊಬ್ಬರಗಳ ನಾವು ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಇರುವಂತ ಲಭ್ಯತೆ ಸುಮಾರು ಏನು ಜೈವಿಕ ಗೊಬ್ಬರ ಮತ್ತು ಹೊಸದಾಗಿ ಪಲ್ಸ್ ಬೂಸ್ಟರ್ ಅಂತ ಹೇಳಿ ನಾವು ಹೆಸರಿಗೆ, ಉದ್ದಿಗೆ ಮತ್ತು ತೊಗರಿಗೆ, ಇತ್ತಿತ್ತಲಾಗಿ ಕಡಲೆಗೂ ಕೂಡ ಇದು ಬೆಳೆ ಪ್ರಚೋದಕ. ಇದನ್ನು ಕೂಡ ನಾವು ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅದನ್ನು ಕೂಡ ಸುಮಾರು 500 ಕ್ವಿಂಟಲ್ ಕೆಜಿಯಷ್ಟು ಈಗ ಇದೆ. ಈ ವಿವಿಧ ಪರಿಕರಗಳು ಎಷ್ಟು ನಮ್ಮಲ್ಲಿ ಲಭ್ಯವಿವೆ ಅನ್ನೋದನ್ನ ಕೊಟ್ಟಿದ್ದಾರೆ. ಬೇಡಿಕೆಯ ಮೇಲೆ ಇವನ್ನು ಹೆಚ್ಚಿನ ಬೇಡಿಕೆ ಇದ್ದರೆ ಇನ್ನೂ ಉತ್ಪಾದನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಳ್ಳುವಲ್ಲಿ ನಾವು ಪ್ರಯತ್ನ ಮಾಡಿಸ್ತಾ ಇದ್ದೇವೆ. ಇವೆಲ್ಲ ಜೈವಿಕ ರೋಗನಾಶಿಗಳು ಮತ್ತು ಕೀಟನಾಶಿಗಳು ಕೂಡ ಇದಾವೆ. ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಮಾಡುವವರಿಗೆ ಅನುಕೂಲವಾಗುವಂತ ಪರಿಕರಗಳು. ಸೊ ಇನ್ನ ಕೃಷಿ ಮೇಳದಲ್ಲಿ ಬಿಡುಗಡೆಯಾಗುತ್ತಿರುವ ಕೃಷಿ ಪ್ರಕಟಣೆಗಳು ಹಾಗೂ ಆಯ್ದ ಕೃಷಿ ಪುಸ್ತಕಗಳ ಬಗ್ಗೆ ಮಾರಾಟ ಇರ್ತದೆ. ಇವು ಹಿಪ್ಪು ನೇರಳೆ ಬೇಸಾಯ, ಜೈವಿಕ ಗೊಬ್ಬರಗಳ ಬಳಕೆ, ಆದಾಯಕ್ಕಾಗಿ ಹೈನುಗಾರಿಕೆ, ಆಮೇಲೆ ರೇಷ್ಮೆ ಉತ್ಪಾದನಾ ತಾಂತ್ರಿಕತೆಗಳು, ಕೃಷಿ ಇಂಜಿನಿಯರಿಂಗ್ ಸುಧಾರಿತ ಬೇಸಾಯ ಕ್ರಮಗಳು, ಗೋಧಿ ಉತ್ಪಾದನಾ ತಾಂತ್ರಿಕತೆಗಳು, ಇವು ಹೊಸದಾಗಿ ಸೇರ್ಪಡೆಯಾದ ಪ್ರಕಟಣೆಗಳು. ಮತ್ತು ಇದರ ಜೊತೆಗೆ ಇನ್ನೂ 69 ಪ್ರಕಟಣೆಗಳು ಇರ್ತವೆ. ಈ ಎಲ್ಲ ಪ್ರಕಟಣೆಗಳು ಮಾರಾಟಕ್ಕೆ ಲಭ್ಯವಿವೆ. ಇನ್ನು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆ ಬಗ್ಗೆ ಹೇಳೋದಾದರೆ ಈ ವರ್ಷ ನಾವು 2 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಮತ್ತು 28 ತಾಂತ್ರಿಕತೆಗಳನ್ನು ಬಿಡುಗಡೆ ಮಾಡಿದ್ದೇವೆ. ಈ 2 ತಳಿಗಳು ಅಲ್ಲದೇ ಮೊನ್ನೆ ಏನು ಅಯೋಧ್ಯದಲ್ಲಿ ಗೋಧಿಯ ಒಂದು ವರ್ಕ್ಶಾಪ್ನಲ್ಲಿ ನಾವು 2 ತಳಿಗಳನ್ನ 3 ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ ರಾಷ್ಟ್ರ ಮಟ್ಟದಲ್ಲಿ. ಆಮೇಲೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ಬರ್ತದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಗೋಧಿ ಸಂಶೋಧನಾ ಒಂದು ಘಟಕಕ್ಕೆ ರಾಷ್ಟ್ರದಲ್ಲಿ ಅತ್ಯುತ್ತಮ
ಒಂದು ಸಂಶೋಧನಾ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಈ ಬಿಡುಗಡೆಯಾದ ವಿವಿಧ ಏನು ತಳಿಗಳು ಹಾಗೂ ವಿವಿಧ ವಿಷಯಗಳಲ್ಲಿ ಬಿಡುಗಡೆಯಾದ ತಾಂತ್ರಿಕತೆಗಳು ಮತ್ತು ಇನ್ನೊಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂತಂದ್ರೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ದೇಶದಲ್ಲಿ 109 ತಳಿಗಳನ್ನು 11/8/2024 ಲೋಕಾರ್ಪಣೆ ಮಾಡಿದರು. ತಾವೆಲ್ಲ ಈ ಮಾಧ್ಯಮದಲ್ಲಿ ಇದನ್ನ ಏನು ಪ್ರಕಟ ಮಾಡಿದ್ದೀರಿ, ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಜೋಳದ ತಳಿಯಾದ DSH 6 ಮತ್ತು ಬರಗಿನ ತಳಿ DHPM 60-4 ಇವು 109ರಲ್ಲಿ 2 ಇರುವ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ತಯಾರಾದಂಥ 2 ತಳಿಗಳು. ಸೊ ಇನ್ನು 2 ತಳಿಗಳು ನಾವು ಬಿಡುಗಡೆ ಆದದ್ದನ್ನು ಹೇಳಿದ್ನಲ್ಲ, DRV 1 ಅಂತ ಏನು ಭತ್ತದ ತಳಿ, 2 ಭತ್ತ, ಇನ್ನೊಂದು DRV 2 ಅನ್ನುವಂಥ ಭತ್ತದ ತಳಿಗಳು. ಇವುಗಳನ್ನು ಘಟ್ಟ ಪ್ರದೇಶ ಮತ್ತು ಈ ನಮ್ಮ ಏನು ಕೋಸ್ಟಲ್ ಏರಿಯಾಕ್ಕೆ, ಮಲೆನಾಡು ಏರಿಯಾಕ್ಕೆ, ಮಲೆನಾಡು ಏರಿಯಾಕ್ಕೆ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇವು ಸಾಕಷ್ಟು ಬೆಳೆ ಉತ್ಪಾದನೆ ತಾಂತ್ರಿಕತೆಗಳು, ವಿವಿಧ ಬೆಳೆಗಳಲ್ಲಿ ಬೆಳೆಗಳ ನಿರ್ವಹಣೆ ಇರ್ಬೋದು, ಕಳೆ ನಿರ್ವಹಣೆ ಇರ್ಬೋದು, ಹಾಗೂ ರೋಗ ಕೀಟಗಳ ನಿರ್ವಹಣೆಗಳಲ್ಲಿ ಪ್ರತಿ ವರ್ಷ ಒಂದು 30ರಿಂದ 40 ತಂತ್ರಜ್ಞಾನಗಳು ಬಿಡುಗಡೆ ಆಗ್ತವೆ. ಆ ಬಿಡುಗಡೆ ಆದ ತಂತ್ರಜ್ಞಾನಗಳಿವೆ. ಇವು ಸಸ್ಯ ಸಂರಕ್ಷಣೆಯಲ್ಲಿ ಬಿಡುಗಡೆಯಾದ ತಂತ್ರಜ್ಞಾನಗಳು. ನೆಕ್ಸ್ಟ್ ನಾವು ನಮ್ಮ ಪ್ರತಿ ವರ್ಷ ಈಗ 6 ವರ್ಷದಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆಯಾದಂಥ ತಂತ್ರಜ್ಞಾನಗಳನ್ನು ವಾಣಿಜ್ಯೀಕರಣ ಮಾಡ್ತಾ ಇದ್ದೇವೆ. ನಮ್ಮ ICR ಅಂಗಸಂಸ್ಥೆಯಾದ ಅಗ್ರಿ ಇನೋವೇಟ್ ಇಂಡಿಯಾ ಅನ್ನುವಂಥ ಒಂದು ಸಂಸ್ಥೆಯ ಮುಖಾಂತರ ನಮ್ಮಲ್ಲಿ ಬಿಡುಗಡೆಯಾದಂಥ ತಳಿಗಳು, ಬಿಡುಗಡೆಯಾದಂಥ ತಾಂತ್ರಿಕತೆಗಳನ್ನು ಅವರು ಲೈಸೆನ್ಸ್ ಫೀ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಆ ಲೈಸೆನ್ಸ್ ಫೀ ಅಂತ ಫಿಕ್ಸ್ ಮಾಡಿದ್ದನ್ನು ಅವರು ವೆಬ್ಸೈಟ್ನಲ್ಲಿ ನಮೂದಿಸಿರ್ತಾರೆ. ಆ ಒಂದು ತಳಿಗಳಾಗಲಿ ತಾಂತ್ರಿಕತೆಗಳಾಗಲಿ ಯಾರಾದರೂ ನವೋದ್ಯಮ ಮಾಡೋರು ಅಥವಾ ವ್ಯಾಪಾರ ಮಾಡೋರು ಆ ಒಂದು ಲೈಸೆನ್ಸ್ ಫೀಗೆ ಅವರು ಏನು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ತೋರಿಸಿ ಅವುಗಳನ್ನು ಖರೀದಿ ಮಾಡಿ ಹೆಚ್ಚಿನ ಒಂದು ಏನು ಮಟ್ಟದಲ್ಲಿ ಅವುಗಳನ್ನು ತಯಾರಿ ಮಾಡಿ ರೈತರಿಗೆ ಪೂರೈಸುವಂಥ ಒಂದು ಸೌಲಭ್ಯವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ಹಲವಾರು ತಳಿಗಳಿದ್ದಾವೆ, ಹಲವಾರು ತಾಂತ್ರಿಕತೆಗಳಿದ್ದಾವೆ. ಈ ವರ್ಷ ಈಗ ಆ ಒಂದು ಅಗ್ರಿ ಇನೋವೇಟ್ ವೆಬ್ಸೈಟ್ನಲ್ಲಿ ಸುಮಾರು 36 ತಾಂತ್ರಿಕತೆಗಳು ನಮ್ಮ ವಿಶ್ವವಿದ್ಯಾಲಯದಿಂದ ವಾಣಿಜ್ಯೀಕರಣ ಆಗಿದ್ದಾವೆ. ಇವು 4 ಹೊಸದಾಗಿ ಸೇರ್ಪಡೆಯಾಗುವಂಥ ತಾಂತ್ರಿಕತೆಗಳು. ಈಗ ಬಾಳಿದಿಂಡಿನಿಂದ ಜವಳಿ ಏನು ಫೈಬರ್ ತಯಾರಿಕೆ ಸಲುವಾಗಿ ಮಾಡಿದಂಥ ತಾಂತ್ರಿಕತೆ, ಆಮೇಲೆ ಮಿಶ್ರ ಬಾಳೆಯ ನೂಲು ತಯಾರಿಕೆ ಮತ್ತು ಸಂಯೋಜಿತ ಬಟ್ಟೆಗಳ ವಿನ್ಯಾಸ ಮಾಡಲಿಕ್ಕೆ ಮೌಲ್ಯಮಾಪನ ಮಾಡುವಂಥ ತಾಂತ್ರಿಕತೆ, ಆಮೇಲೆ ಸ್ಟ್ರೈಗಾ ಸೋಂಕಿತ ಕ್ಷೇತ್ರಗಳ ಕಬ್ಬಿನ ಬೆಳವಣಿಗೆ ಮತ್ತು ಇಳುವರಿ ವರ್ಧನೆಗಾಗಿ ಮೈಕ್ರೋರೈಸಾ ಆ ತಾಂತ್ರಿಕತೆಯನ್ನು ನಾವು ಕಮರ್ಷಿಯಲೈಸ್ ಮಾಡಿದ್ದೀವಿ. ಇನ್ನು ರೈಸೋಸ್ಪಿಯರ್ ಕನ್ಸಾರ್ಷಿಯಂ ಈ 4-5 ಅಣುಜೀವಿಗಳು ಸೇರಿ ಸಾರ್ವಜನಿಕ, ರಂಜಕ, ಪೊಟ್ಯಾಷಿಯಂ ಮತ್ತು ಸತು ಉಪಯೋಗಿಸುವ ಈ ಒಂದು ಏನು ಸಾಮೂಹಿಕ ಅಣುಜೀವಿ ಗೊಬ್ಬರಗಳನ್ನು ಕೂಡ ನಾವು ಕಮರ್ಷಿಯಲೈಸ್ ಮಾಡಿದ್ದೇವೆ. ಆಮೇಲೆ ಇತ್ತೀಚೆಗೆ ಸುದ್ದಿ ಮಾಡಿದ ಧಾರವಾಡದ ನೊಣಗಳು, ತಾವೆಲ್ಲ ಬಹಳಷ್ಟು ಇದಕ್ಕೆ ಏನು ಪ್ರಚಾರವನ್ನು ಕೊಟ್ಟಿದ್ದೀರಿ. ನಮ್ಮ ವಿಶ್ವವಿದ್ಯಾಲಯದ ಬಯೋಟೆಕ್ನಾಲಜಿಯಲ್ಲಿ ಏನು ವಿಜ್ಞಾನಿಗಳು ಡಾಕ್ಟರ್ ರವಿಕುಮಾರ್ ಮತ್ತು ಅವರ ತಂಡದವರು ಸಂಶೋಧನೆಯನ್ನು ಈಗ ಕೈಗೊಂಡಿದ್ದಾರೆ. ಇಲ್ಲಿ ಈ 15 ನೊಣಗಳಿರುವಂಥ ಕಿಟ್ಟನ್ನು ಗಗನಕ್ಕೆ ಅವರು ಸುಮಾರು 7 ದಿನಗಳ ಕಾಲ ಕಳಿಸ್ತಾ ಇದ್ದಾರೆ. ಇದರಲ್ಲಿ ಇರುವ ಅಂಶ ಏನಪ್ಪಾ ಅಂತಂದ್ರೆ, ಗಗನಯಾನದಲ್ಲಿ ತೊಡಗಿರುವಂಥ ವಿಜ್ಞಾನಿಗಳಿಗೆ ಏನು ಕಿಡ್ನಿಯಲ್ಲಿ ಸ್ಟೋನ್ ಆಗ್ತದೆ, ಆ ಒಂದು ಸ್ಟೋನ್ ಆಗುವುದನ್ನು ಅಧ್ಯಯನ ಮಾಡಲಿಕ್ಕೆ ಈ ಒಂದು ನೊಣಗಳನ್ನು ನಾವು ಉಪಯೋಗ ಮಾಡ್ಕೊಳ್ತಾರೆ. ಆ ನೊಣದ ಇಂಟೆಸ್ಟೈನು ಈ ಕಿಡ್ನಿಯನ್ನು ಇಲ್ಲಿರುವಂಥ ಫಂಕ್ಷನ್ಗೆ ಹೋಗ್ತದ ಅದರ ಇಂಟೆಸ್ಟೈನ್. ಅದಕ್ಕಾಗಿ ಈ ನೊಣಗಳನ್ನು ಕಳಿಸಿದಾಗ ಅಲ್ಲಿಯೂ ಕಿಡ್ನಿಯಲ್ಲಿ ಆಗುವಂಥ ಕಲ್ಲುಗಳು ಆ ಇಂಟೆಸ್ಟೈನ್ದಲ್ಲಿ ಆಗ್ತದೆ. ಸೊ ಅದನ್ನು ಹೇಗಾಗ್ತದೆ, ಅದನ್ನು ಹೆಂಗೆ ಕರಗಿಸ್ಬೋದು ವೈಜ್ಞಾನಿಕವಾಗಿ ಏನು ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಈ ನೊಣಗಳನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಇದು ಇಸ್ರೋದ ವಿಜ್ಞಾನಿಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಒಟ್ಟಾರೆ ಕೈಗೊಳ್ಳುವಂಥ ಒಂದು ಸಂಶೋಧನೆ ಆಗಿದೆ. ಈ ಸಂಶೋಧನೆ ಆರಂಭಿಕ ಹಂತದಲ್ಲಿದೆ, ಇನ್ನೂ ಯಾವುದೇ ರಿಸಲ್ಟ್ಗಳು ಬಂದಿಲ್ಲ ಅಂತ ನಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದೇ ರೀತಿ ನಮ್ಮ
ಅದೇ ವಿಜ್ಞಾನಿಯಾದ ಡಾಕ್ಟರ್ ರವಿಕುಮಾರ್ ಅವರು ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಒಂದು ಪೇಟೆಂಟ್ ಅನ್ನ ತಂದುಕೊಟ್ಟಿದ್ದಾರೆ. ಇದು ಗುರುತ್ವಾಕರ್ಷಣೆಗೆ ಒಳಪಡಿಸಿದ ರೇಷ್ಮೆ ಹುಳುವಿನ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಿಸುವಂತ ಒಂದು ತಾಂತ್ರಿಕತೆ, ಆ ತಾಂತ್ರಿಕತೆಯನ್ನ ಪೇಟೆಂಟ್ ಮಾಡ್ತಾರೆ. ಮತ್ತೆ ಇದೇ ರೀತಿಯೇ ನಮ್ಮ ಏನು PhD ಯಲ್ಲಿ ತೊಡಗಿರುವಂತ ವಿದ್ಯಾರ್ಥಿ, ಅವ್ರ ಹೆಸರು ಏನಂದ್ರೆ ಗಂಗಾಧರ ಗಂಗೊಳ್ಳಿ ಅಲ್ಲ, ಗಂಗಾಧರ ಡೊಗಳ್ಳಿ ಅಂತ ಹೇಳಿ ಇವರು ತಮ್ಮ PhD ಯನ್ನು ಮಾಡ್ತಾ 4 ತಾಂತ್ರಿಕತೆಗಳನ್ನು ಪೇಟೆಂಟ್ ಮಾಡಿದ್ದಾರೆ. ಇದು ಬಹಳಷ್ಟು ಅಭಿನಂದನಾರ್ಹ. ನಾವು ಅವರಿಗೆ ಅಭಿನಂದನೆಯನ್ನು ತಿಳಿಸಿದ್ದೇನೆ ಮತ್ತು ಮುಂಬರುವ 1ನೇ ತಾರೀಕು ನಮ್ಮ ವಿಶ್ವವಿದ್ಯಾಲಯದ ಒಂದು ಫೌಂಡೇಶನ್ ಡೇ ದಿವಸ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತೇವೆ. ನಮ್ಮ ವಿದ್ಯಾರ್ಥಿ ಮಾಡಿದಂಥ ಸಾಧನೆ, PhD ಮಾಡುತ್ತಾ 4 ಪೇಟೆಂಟ್ಗಳ ತಾಂತ್ರಿಕ ಪೇಟೆಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅವುಗಳನ್ನು ನಾವು ವಾಣಿಜ್ಯೀಕರಣ ಮಾಡಲಿಕ್ಕೆ ವಿದ್ಯಾರ್ಥಿಗೆ ನಾವು ಪ್ರೇರೇಪಣೆ ಮಾಡ್ತೀವಿ. ಸೊ ಇನ್ನು ಕೃಷಿಯಲ್ಲಿ ನಮ್ಮ ಇತರ ಪ್ರಮುಖ ತಂತ್ರಜ್ಞಾನಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಭೂಮಿ ಸಮಯ ಮಾಡುವಂತ ಯಂತ್ರ ಲೇಸರ್ ಲೆವೆಲಿಂಗ್, ಇದು ನೆಕ್ಸ್ಟ್. ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡಲಿಕ್ಕೆ ಏನು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಬಗ್ಗೆ ಸಂಶೋಧನೆ ಎಲ್ಲ ಬೆಳೆಗಳಲ್ಲಿ ನಡೀತಾ ಇದೆ. ಆಮೇಲೆ ಸೌರಶಕ್ತಿಯಿಂದ ಉಪಯೋಗ ಮಾಡಿಕೊಂಡು ಕಡಲೆ ಕುಡಿ ಕತ್ತರಿಸೋದು. ಈ ಕಡಲೆ ಕುಡಿ ಕತ್ತರಿಸೋದ್ರಿಂದ ಸರಿಯಾಗಿ ಅಕಲು ಹೊಡಿತದೆ. ಆಮೇಲೆ ಕತ್ತರಿಸಿದಂಥ ಮ್ಯಾಲಿನ ಕುಡಿ ಅದನ್ನ ನಾವು ತರಕಾರಿಯಾಗಿ ಉಪಯೋಗ ಮಾಡುವುದು, ಕಾಯಿಪಲ್ಯಾಗಿ ಉಪಯೋಗ ಮಾಡುವುದು, ಅದು ಯಾವುದೂ ವೇಸ್ಟ್ ಆಗೋದಿಲ್ಲ. ಆಮೇಲೆ ಸರಿಯಾಗಿ ಗಿಡ ಬೆಳೀತದೆ. ಇನ್ನು ಮಣ್ಣು ರಹಿತ ಬೇಸಾಯನಕ್ಕೂ ಕೂಡ ಇದು ಏನು ಟೆರೇಸ್ ಗಾರ್ಡನಿಂಗ್ ಆಗಲಿ, ಮನೆಯಲ್ಲಿ ಗಾರ್ಡನಿಂಗ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇದನ್ನು ಕೂಡ ಸಂಶೋಧನೆ ನಡೆದಿದೆ. ಡ್ರಿಪ್ ಮತ್ತು ಮಲ್ಚಿಂಗ್ನಲ್ಲಿ ಬೆಳೆದ ಹೂವಿನ ಮತ್ತು ಸಸ್ಯ ಬೇಸಾಯಕ್ಕೆ ಇದರಲ್ಲಿ ತೇವಾಂಶ ಇರೋದಿಲ್ಲ ಮತ್ತು ಆರೋದಿಲ್ಲ, ಕಡಿಮೆ ಆಗೋದಿಲ್ಲ ಮತ್ತು ಕಳೆಗಳು ಬರೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಮಲ್ಚಿಂಗ್ ಮಾಡಿಕೊಂಡು, ಪ್ಲಾಸ್ಟಿಕ್ ಮಲ್ಚಿಂಗು ಇದು ಬಯೋ ಡಿಗ್ರೇಡೇಬಲ್, ಪ್ಲಾಸ್ಟಿಕ್ ಅಲ್ಲಿದು ಬಯೋಡಿಗ್ರೇಡೇಬಲ್ ಮಲ್ಚಿಂಗ್, ಅದನ್ನು ಮಾಡಿಕೊಂಡು ನಾವು ತಂತ್ರಜ್ಞಾನ ಕಂಡುಹಿಡಿತಾ ಇದ್ದೇವೆ. ಕಪ್ಪು ಮಣ್ಣಿನಲ್ಲಿ ಬಸುಗಾಲುವೆಯನ್ನು ಈಗ ಸೌಳು ಜೌಳು ಪ್ರದೇಶದಲ್ಲಿ ರೈತರಿಗೆ ಅದನ್ನೊಂದು ಜ್ಞಾನವನ್ನು ನಾವು ಕೊಡ್ತಾ ಇದ್ದೇವೆ, ಅದರ ಬಗ್ಗೆ ಮಾಹಿತಿಯನ್ನು. ಮತ್ತು ಮಳೆ ನೀರು ಕೊಯ್ಲಿನಿಂದ ಕೊಳವೆ ಬಾವಿಯನ್ನು ರೀಚಾರ್ಜ್ ಮಾಡೋದು. ಇದು ನಮ್ಮ ನವಲಗುಂದ ತಾಲೂಕಿನ ಬೆಳವಟಿಗೆ ಸಂಶೋಧನಾ ಕೇಂದ್ರದಲ್ಲಿ ಇದು ಸುಮಾರು 5 ವರ್ಷ ಕಾಲ ಈ ಕಪ್ಪು ಮಣ್ಣಿನ, ಆಳವಾದ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಬೋರ್ವೆಲ್ ಅನ್ನ ಮಳೆ ನೀರಿನಿಂದ ರೀಚಾರ್ಜ್ ಮಾಡಿ ಸವಳಿನ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಮ್ಮ ವಿಜ್ಞಾನಿಗಳು ಇದನ್ನ ಪ್ರಯೋಗ ಮೂಲಕ ಕಂಡುಕೊಂಡಿದ್ದಾರೆ. ಹೀಗೆ ಇದೇ ರೀತಿ ಕಪ್ಪು ಮಣ್ಣಿನ, ಆಳವಾದ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಸಾಕಷ್ಟು ಜಮೀನಿನಲ್ಲಿ ಈಗ ಬೋರ್ವೆಲ್ ರೀಚಾರ್ಜ್ ಮಾಡಿದರೆ ಅಲ್ಲಿರುವಂಥ ಸವಳು ಪ್ರಮಾಣ ಕಡಿಮೆಯಾಗಿ ರೈತರಿಗೆ ಅನುಕೂಲ ಆಗ್ಬೋದು ಅಂತ ನಮ್ಮ ಆಸೆ. ಇನ್ನು ನೈಸರ್ಗಿಕ ಕೃಷಿ, ನಾವು ಕರ್ನಾಟಕ ರಾಜ್ಯದ ಒಂದು ಅನುದಾನದ ಪ್ರಕಾರ 4 ವರ್ಷ ಸಂಶೋಧನೆ ಮಾಡಿ ಕೆಲವೊಂದು ಬೆಳೆಗಳಿಗೆ ಈ ನೈಸರ್ಗಿಕ ಕೃಷಿಯನ್ನ ಸುಮಾರು 25ರಿಂದ 30ರಷ್ಟು ಏನು ಇಳುವರಿ ಕಡಿಮೆ ಮಾಡಿಕೊಂಡು ಈ ನೈಸರ್ಗಿಕ ಕೃಷಿಯನ್ನ ಅನುಸರಿಸಬಹುದು. ಯಾರು ನಮ್ಮ ಗೊಬ್ಬರಗಳು ಮತ್ತು ಔಷಧಿಗಳನ್ನು ಉಪಯೋಗ ಮಾಡಲಿಕ್ಕೆ ಇಷ್ಟ ಇಲ್ಲ, ಶುದ್ಧ ಆಹಾರ ಬೇಕು ಅನ್ನುವಂಥ ಏನು ಕಾನ್ಸೆಪ್ಟ್ ಇಟ್ಕೊಂಡು ನೈಸರ್ಗಿಕ ಕೃಷಿ ಮತ್ತು ಏನು ಸಾವಯವ ಕೃಷಿಯನ್ನ ಮಾಡುವವರಿಗೆ ಹಲವಾರು ಸಂಶೋಧನೆಗಳು ಮತ್ತು ಪರಿಕರಗಳು ಇದ್ದಾವೆ. ಅದೇ ರೀತಿ ಸಮಗ್ರ ಕೃಷಿ ಪದ್ಧತಿ, ಇದು ನಮ್ಮ ರೈತರ ಆದಾಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕೃಷಿಯ ಅವಲಂಬನೆ ಅಷ್ಟೇ ಅಲ್ಲದ ತೋಟಗಾರಿಕೆ ಬೆಳೆಗಳು, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ ಮತ್ತು ಇನ್ನಿತರ ಬೆಳೆಗಳಲ್ಲಿ ಮತ್ತು ಮೌಲ್ಯವರ್ಧನೆ ಮಾಡಿ ಈ ಥರ ಕುಟುಂಬದ ಸಂಪನ್ಮೂಲವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಸಮಗ್ರ ಕೃಷಿಯನ್ನು ಒತ್ತು ಕೊಡಲಿಕ್ಕೆ ರೈತರಿಗೆ ತಿಳಿಸ್ತಾ ಇದ್ದೇವೆ. ಇನ್ನು ಪಶುವೈದ್ಯಕೀಯ ವಿಜ್ಞಾನ ನಮ್ಮಲ್ಲಿ ಏನು ಸರ್ಜನ್ ಇದ್ದವರು ಬಹಳಷ್ಟು ಪರಿಣಿತ ವೈದ್ಯರಿದ್ದಾರೆ. ಅವರು ಕಣ್ಣಿನಲ್ಲಿ ಕ್ಯಾನ್ಸರ್ ಇರುವಂಥ ಅದಕ್ಕೆ ಚಿಕಿತ್ಸೆಯನ್ನು ಮಾಡಿ ಕೀಮೋಥೆರಪಿಯನ್ನು ಪ್ರೋಟೋಕಾಲ್ ಅದನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ಇದು ರೈತರಿಗೆ ಹೆಲ್ಪ್ ಆಗಿದೆ, ಅದರ ಮೂಲಕ ಅವರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಪುನರಾವರ್ತಿತ ಬೆದೆಯುಳ್ಳ ಜಾನುವಾರುಗಳ ನಿರ್ವಹಣೆ, ಪದೇ ಪದೇ ಏನು ಬೆದೆ ಬರೋದು, ಅದರ ಬಗ್ಗೆ ನಿರ್ವಹಣೆ ತಂತ್ರಜ್ಞಾನವನ್ನು ಕೊಟ್ಟಿದ್ದಾರೆ. ಇನ್ನು ಸಮುದಾಯ ವಿಜ್ಞಾನದಲ್ಲಿ ತ್ಯಾಜ್ಯ ಹೂಗಳ ಮೂಲಕ ಊದುಬತ್ತಿ ತಯಾರಿಕೆ, ಈ ಹೂಗಳು
ವೇಸ್ಟ್ ಆಗಿರ್ತಾವ, ಗುಡಿಯಲ್ಲಿ ದೇವರಿಗೆ ಹಾಕಿ ಅಥವಾ ಬೇರೆ ಇದರಲ್ಲಿ ಆ ಹೂಗಳನ್ನು ಕಲೆಕ್ಟ್ ಮಾಡಿ ಬೇರೆ ಬೇರೆ ಹೂಗಳಿಂದ ಊದುಬತ್ತಿಯನ್ನು, ಸೆಂಟೆಡ್ ಊದುಬತ್ತಿಯನ್ನು ತಯಾರು ಮಾಡಿ ಮತ್ತು ರೈತ ಮಹಿಳೆಗೆ ಉದ್ಯೋಗಕ್ಕಾಗಿ ಇದು ಒಂದು ತಂತ್ರಜ್ಞಾನವನ್ನು ನಮ್ಮ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಯುವತಿಯರಲ್ಲಿ ಇದು ಒಂದು ಪಾಲಿಓವರ್ ಸಿಸ್ಟ್ ಸಿಂಡ್ರೋಮ್ ಅಂತ ನಿರ್ವಹಣೆ ಬಗ್ಗೆ ಅದರ ಬಗ್ಗೆ ತಿಳುವಳಿಕೆ ಮತ್ತು ಜನಪ್ರಿಯತೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ರಕ್ತಹೀನತೆಯಿಂದ ಬಳಲುತ್ತಿರುವ ರೈತ ಮಹಿಳೆಯರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಹೆಚ್ಚು ಕಬ್ಬಿಣ ಮತ್ತು ಜಿಂಕ್ ಇರುವಂತಹ ಸಿರಿಧಾನ್ಯಗಳ ಆಹಾರವನ್ನು ಪೂರೈಕೆ ಮಾಡಲಿಕ್ಕೆ ಮನವರಿಸ್ತಾ ಇದ್ದಾರೆ. ಸೊ ಈ ಸಿರಿಧಾನ್ಯಗಳು ಕಬ್ಬಿಣ ಮತ್ತು ಸತುವು ಇರುವಂಥ ಸಿರಿಧಾನ್ಯಗಳು, ಇವುಗಳ ವಿವಿಧ ಮೌಲ್ಯಾಧಾರಿತ ಪದಾರ್ಥಗಳನ್ನು, ಈಗ ಬಿಸ್ಕೆಟ್ ಇರ್ಬೋದು, ಕೇಕ್ ಇರ್ಬೋದು, ಉಂಡೆ ಇರ್ಬೋದು, ಆಮೇಲೆ ರವೆ ಇರ್ಬೋದು ಉಪ್ಪಿಟ್ಟು ಮಾಡಲಿಕ್ಕೆ, ಶರ ಮಾಡಲಿಕ್ಕೆ, ಆಮೇಲೆ ದೋಸಾ ಮಿಕ್ಸು, ಇಡ್ಲಿ ಮಿಕ್ಸು, ಹೀಗೆ ವಿವಿಧವಾದ ಸಿರಿಧಾನ್ಯಗಳಲ್ಲಿ ಮೌಲ್ಯಾಧಾರಿತ ಉತ್ಪಾದನೆಯನ್ನು ನಮ್ಮ ಸಮುದಾಯ ವಿಜ್ಞಾನದ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅದೇ ರೀತಿ ಉಳಿದ ಮೌಲ್ಯಾಧಾರಿತ ಆಹಾರದಲ್ಲಿ ಈಗ ಅರಿಶಿಣ, ಖಾರ ಅವುಗಳನ್ನು ಮೌಲ್ಯವರ್ಧನೆ ಮಾಡಿ ಬೆಳೆದಲ್ಲಿ ಮಾರಾಟ ಮಾಡಿದಲ್ಲಿ ಅವರಿಗೆ ಹೆಚ್ಚಿನ ಆದಾಯ ಬರ್ತದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಲಿಕ್ಕೆ. ಇನ್ನು ಬಾಳೆನಾರಿನಿಂದ ತಯಾರಾದಂಥ ಉಡುಪುಗಳು, ಇವನ್ನು ಕೂಡ ನಾವು ತಯಾರು ಮಾಡಿ ಇವುಗಳ ಬಗ್ಗೆ ಜನಪ್ರಿಯಗೊಳಿಸಲಾಗಿದೆ. ರೈತರ ಅಭಿವೃದ್ಧಿಗೋಸ್ಕರ ಕೈಗೊಂಡ ವಿನೂತನ ಚಟುವಟಿಕೆಗಳು, ನಮ್ಮ PM ಕಿಸಾನ್ ಯೋಜನೆಯಲ್ಲಿ 17ನೇ ಕಂತನ ಬಿಡುಗಡೆ ಮಾಡಲಿಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿಗಳು ಕೇಂದ್ರ ಮಂತ್ರಿಗಳು 18ನೇ ಜೂನ್ನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿಯ 17 ಕಂತನ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ರೈತರನ್ನ ಉದ್ದೇಶಿಸಿ ಮಾತನಾಡಿದರು. ಈ ದೇಶದಲ್ಲಿ 50 ಕೃಷಿ ವಿಜ್ಞಾನ ಕೇಂದ್ರವನ್ನು ಆಯ್ಕೆ ಮಾಡಿದರು. ಅದರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದ ಕೃಷಿ ವಿಜ್ಞಾನ ಕೇಂದ್ರವನ್ನು ಕರ್ನಾಟಕದಲ್ಲಿ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದು ನಿಮ್ಮೆಲ್ಲರ ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೇನೆ.